ಆಲಮಟ್ಟಿ ಜಲಾಶಯದಿಂದ 1.27 TMC ನೀರನ್ನು ತೆಲಂಗಾಣಕ್ಕೆ ಕಳಿಸ್ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಕದ್ದು ಮುಚ್ಚಿ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ರೈತರೆಲ್ಲ ವಿಜಯಪುರದ ರೈತರು ಹೋರಾಟವನ್ನು ಮಾಡಿದರು. ಕದ್ದು ಮುಚ್ಚಿ ಏನಿಲ್ಲ, ಅವರು ಕೇಳಿದ್ರು, ಮನವಿ ಮಾಡಿಕೊಂಡ್ರು, ಹಾಗಾಗಿ ನಾವು ಬಿಟ್ಟಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಯಾಕೆ ನೀರು ಬಿಟ್ಟರು, ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇಲ್ಲಿದೆ ನೋಡಿ ವರದಿ. ಕರ್ನಾಟಕದಿಂದ ತೆಲಂಗಾಣಕ್ಕೆ ಕದ್ದು ಮುಚ್ಚಿ ನೀರು ರಿಲೀಸ್. ರೈತರ ವಿರೋಧದ ಮಧ್ಯೆಯೂ ಆಲಮಟ್ಟಿಯಿಂದ ನೀರು. ಡಿಸಿಎಂ ಡಿಕೆಶಿ ಸೂಚನೆ ಮೇರೆಗೆ ನೀರು ಬಿಡಲಾಗ್ತಿದೆ. ರೈತರ ವಿರೋಧದ ಮಧ್ಯೆಯೂ ರಾತ್ರೋರಾತ್ರಿ ಆಲಮಟ್ಟಿ ಜಲಾಶಯದಿಂದ ತೆಲಂಗಾಣಕ್ಕೆ 1.27 TMC ನೀರು ರಿಲೀಸ್ ಮಾಡಲಾಗಿದೆ. ಕೃಷಿ ಮತ್ತು ಕುಡಿಯೋ ನೀರು ಉದ್ದೇಶಕ್ಕಾಗಿ 5 TMC ನೀರು ಬಿಡುವಂತೆ ಕೋರಿ ಕರ್ನಾಟಕ ಸರ್ಕಾರಕ್ಕೆ ತೆಲಂಗಾಣ ಸರ್ಕಾರ ಪತ್ರ ಬರೆದಿತ್ತು. ಈ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲ ಜಲಾಶಯಕ್ಕೆ ನೀರು ಬಿಡುಗಡೆ ಮಾಡಲಾಗಿದೆ. ಸದ್ಯ ರಾಜ್ಯ ಸರ್ಕಾರದ ನಡೆ ರೈತರ ಕೆಂಗಣಿಗೆ ಗುರಿಯಾಗಿದೆ. ಆಲಮಟ್ಟಿ ಜಲಾಶಯದಿಂದ 1.27 TMC ನೀರನ್ನು ಮೊನ್ನೆ ಮಧ್ಯರಾತ್ರಿ 12 ಗಂಟೆಗೆ ನೀರನ್ನು ಹರಿಸಲಿಕ್ಕೆ ಪ್ರಾರಂಭ ಮಾಡಿದರೆ ನಾವು ಅಖಂಡ ಕರ್ನಾಟಕ ರೈತ ಸಂಘದಿಂದ ಚಳವಳಿ ಮಾಡಿ ಯಾವುದೇ ಕಾಲಕ್ಕೂ ಇವತ್ತು ತೆಲಂಗಾಣ ರಾಜ್ಯಕ್ಕೆ ನೀರು ಕೊಡಬೇಡ್ರಿ, ನಮ್ಮ ಅವಳಿ ಜಿಲ್ಲೆಯ ಕುಡಿಲಿಕ್ಕೆ ನೀರಿಲ್ಲ, ಜನಸಾಮಾನ್ಯರು ಮತ್ತು ಜಾನುವಾರುಗಳು ಕುಡಿಯಕ್ಕೆ ನೀರಿಲ್ಲ, ಕಾರಣಕ್ಕಾಗಿ ಒಂದು ಹನಿ ನೀರು ಕೊಡಬೇಡ ಅಂತ ಹೇಳ್ಕೊಂಡು ನಾವು ಹೇಳಿ ಮನವಿ ಕೊಟ್ಟರು ಕೂಡ ನಮ್ಮ ಮನವಿಯನ್ನ ಗಣನೆ ತೆಗೆದುಕೊಳ್ಳದೆ ರಾತ್ರೋರಾತ್ರಿ ನೀರನ್ನು ಹರಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಇವತ್ತು ಅವಳಿ ಜಿಲ್ಲೆಯ ರೈತರ ಹಿತವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಇವತ್ತು ಲಕ್ಷಾಂತರ ಎಕರೆ ಜಮೀನು ಕಳ್ಕೊಂಡು ಮನೆ ಮಠಗಳನ್ನು ಕಳ್ಕೊಂಡು ಬೀದಿ ಪಾರಾದಂಥ ರೈತರಿಗೆ ಇವತ್ತು ನೀರು ಕೊಡ್ತಾ ಇಲ್ಲ. ಅದೇ ಇವತ್ತು ತೆಲಂಗಾಣ ರಾಜ್ಯಕ್ಕೆ ಇವತ್ತು ನೀರು ಹರಿಸುವ ಮೂಲಕ ಇಡೀ ನಮ್ಮ ವಿಜಯಪುರ ಮತ್ತು ಬಾಲ್ಕೋಟೆ ಜಿಲ್ಲೆ ರೈತರನ್ನ ಇವತ್ತು ಹಾಳು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದೇವೆ. ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಾನು ಎಮರ್ಜೆನ್ಸಿಗೆ 1 TMCಗೆ ರಿಲೀಸ್ ಮಾಡಿದ್ದೀನಿ. ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್. ಐ ಹ್ಯಾವ್ ಸೈನ್ಡ್ ದ ಪೇಪರ್ ಮೈಸೆಲ್ಫ್. ನಾವು ಅವ್ರಿಗೆ ಕೆಲವು ಕೊಟ್ಟಿದ್ದೀವಿ. ಅದರಲ್ಲೇನು ಎಮರ್ಜೆನ್ಸಿ ಕೆಲವು ಕ್ರಾಪ್ ಇರ್ಬೋದು, ಕುಡಿಯೋ ನೀರಿಗೆ ವಿ ಹ್ಯಾವ್ ಟು ಹೆಲ್ಪ್ ದೆಮ್, ವಿಲ್ ಹೆಲ್ಪ್ ದೆಮ್. ಕುಡಿಯುವ ನೀರಿನ ವಿಚಾರದಲ್ಲಿ ರಾಜಕೀಯ ಬೇಡ, ಸಚಿವ ಶಿವಾನಂದ ಪಾಟೀಲ್ ಸಮರ್ಥನೆ. ಇನ್ನು ನೀರು ಬಿಡುಗಡೆ ಮಾಡಿರುವುದನ್ನ ಸಚಿವ ಶಿವಾನಂದ ಪಾಟೀಲ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಕುಡಿಯೋ ನೀರಿನ ವಿಚಾರದಲ್ಲಿ ಯಾರು ರಾಜಕಾರಣ ಮಾಡಬಾರದು, ನಮ್ಮಲ್ಲಿ ಹೆಚ್ಚು ನೀರಿದ್ರೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಮಾನವೀಯತೆ ದೃಷ್ಟಿಯಿಂದ ನೀರು ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಕುಡಿಯೋ ನೀರಿನಲ್ಲಿ ಯಾರೂ ರಾಜಕಾರಣ ಮಾಡೋದಿಲ್ಲ. ಅಕಸ್ಮಾತ್ ಆ ಥರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಕುಡಿಯೋನಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರದಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿಲ್ಲ. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ, ನೀರು ಹೆಚ್ಚು. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ. ಮಾರ್ಚ್ ಮುಗಿದ ನಂತರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ ಮಾನವೀಯತೆ ದೃಷ್ಟಿಯಿಂದ ತಪ್ಪಿಲ್ಲ. ಏನಾದರೂ ಅವ್ರ ಹಕ್ಕಿನಲ್ಲಿ ಏನಾದರೂ ಇತ್ತಂದರೆ ಅದು ಕೊಡಲೇಬೇಕಾಗ್ತದೆ. ಅದು ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ನಮ್ಮಲ್ಲಿ ಕೂಡ ವಿಶೇಷವಾಗಿ ಕುಡಿ ನೀರಿಗೆ ಯಾವ ಕಾಲಕ್ಕೂ ಸಮಸ್ಯೆ ಆಗೋದಿಲ್ಲ. ಲೈವ್ ಸ್ಟೋರೇಜ್ನಲ್ಲೇ ನಾವು ಇದು ಮಾಡ್ತೀವಿ. ಅವಶ್ಯಕ ಬಿದ್ದರೆ ಡೆಡ್ ಸ್ಟೋರೇಜ್ನಲ್ಲೂ ನಾವು ತೆಗೆದುಕೊಳ್ಬೋದು. ಆದರೆ ಆ ಒಂದು ಸಂದರ್ಭ ಬರೋದಿಲ್ಲ. ಮತ್ತು ಇದೆಲ್ಲವನ್ನು ಕೂಡ ಲೆಕ್ಕ ಹಾಕಿನೇ ನಮಗೆ ಎಷ್ಟೆಷ್ಟು ಬೇಕು ಅನ್ನೋದು ತಿಳ್ಕೊಂಡೇ ಇವತ್ತು ದಿವಸ ಇಲಾಖೆ ಕೆಲಸ ಮಾಡಿರ್ತದೆ. ಅದೆಲ್ಲವನ್ನು ತಿಳ್ಕೊಂಡು ಮಾನವೀಯತೆಯಿಂದ ಕೊಡಬೇಕಾದ್ರೆ ಕೊಡಬೇಕು, ತೊಗೊಳ್ಳೋದು ಇರ್ತದೆ. ಮಹಾರಾಷ್ಟ್ರದವ್ರು ನಮ್ಗೆ ಕೊಡ್ತಿದ್ರು, ನಾವು ಅವ್ರಿಗೆ ಕೊಡ್ತಿದ್ವಿ, ಹಿಂಗೆ ಒಂದು ಇದು ಇರ್ತದೆ. ಅಥವಾ ಅವರ ಅಲೋಕೇಶನ್ದಲ್ಲೇ ಇವತ್ತು ದಿವಸ ಏನಾದರೂ ಇದು ಇರ್ತದೆ. ನೀರು ಬಿಡಲು ಅನುಮತಿ ಕೊಟ್ಟಿದ್ಯಾರು? ನೀರಾವರಿ ಅಧಿಕಾರಿಗಳಿಗೆ ರಾಜುಗೌಡ ತರಾಟೆ. ನಾರಾಯಣಪುರದ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವ ರಾಜುಗೌಡ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ತೆಲಂಗಾಣಕ್ಕೆ ನೀರು ಹರಿಸ್ತಾ ಇರೋದು ಯಾಕೆ? ಹಗಲು ಹೊತ್ತಿನಲ್ಲಿ ನೀರು ಬಂದ್ ಮಾಡ್ತೀರಿ, ರಾತ್ರಿ ಯಾಕೆ ನೀರು ಬಿಡ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಕೃಷ್ಣಾ ನದಿ ದಡದಲ್ಲಿ ಯಾರಾದ್ರೂ ಇರ್ತಾರೆ ಅಂತ ರಾತ್ರಿ ನೀರು ಬಿಡ್ತಾ ಇದೀವಿ ಅಂತ ಇ ಹನುಮಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಅದು ನೈಟ್ನಾಗ ಅಂದ್ರೆ ಯಾರ ನದಿ ದಂಡೆಯಲ್ಲಿ ಅಲ್ಲಲ್ಲ ಕರೆಕ್ಟ್. ನದಿ ದಂಡೆಗೆ ಇನ್ನು ನಮ್ಮ ನದಿ ಈಗ ನಮ್ಮ ಫ್ಲಡ್ ಬರಬೇಕಂದ್ರೆ 3 ಲಕ್ಷ ಕ್ಯೂಸೆಕ್ಸ್ 4 ಲಕ್ಷ ಕ್ಯೂಸೆಕ್ಸ್ ಬಿಟ್ಟಾಗ 4 ಲಕ್ಷ 5 ಲಕ್ಷ ಬಂದ ಫ್ಲಡ್ ಬರ್ತದೆ. ನೀವು ರಾತ್ರಿ ಯಾಕೆ ನದಿ ನೀರು ಬಿಡಾಕತ್ತೀರಿ? ಅಲ್ಲ, ಈ ನಿಮ್ಮ ಆಫೀಸರ್ಸ್ ಏನು ಮುಖ್ಯಮಂತ್ರಿ ಅವರಿಂದ ಅಥವಾ ಮಂತ್ರಿಯಿಂದ ಆದೇಶ ಅದ ನೀರು ಇಷ್ಟು ಬಿಡ್ಬೇಕಂತಂದು? ಈಗ ಆದೇಶ ನಮ್ಮ ಚೀಫ್ ಇಂಜಿನಿಯರ್ ಅವ್ರ ಕಡೆ ಇರ್ತಾರೆ ಸರ್. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ವಾಟರ್ ಪಾಲಿಟಿಕ್ಸ್ ಶುರುವಾಗುವ ಸಾಧ್ಯತೆ ಇದೆ. ರೈತರ ಆಕ್ಷೇಪಣೆ ಮಧ್ಯೆಯೂ ಕೂಡ ನೀರು ಬಿಟ್ಟ ಸರ್ಕಾರದ ನಡೆ ವಿರುದ್ಧ ವಿಜಯಪುರದ ರೈತರು ರೊಚ್ಚಿಗೆದ್ದಿದ್ದಾರೆ. ಇದು ಯಾವ ಹಂತಕ್ಕೆ ತಲುಪುತ್ತೋ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ. ರಾಜಕೀಯ ಮಾಡಬಾರ್ದು ಅಂತ ಹೇಳ್ತೀರಾ, ನಿಮಗೆ ಬೇಕಾಗಿರುವಂಥ ಸಂದರ್ಭದಲ್ಲಿ ನೀವೇ ರಾಜಕೀಯವನ್ನು ಮಾಡ್ತೀರಾ. ಮೇಕೆದಾಟು ವಿಚಾರದಲ್ಲಿ ಮಾಡಿದ್ದೇನು, ತದನಂತರ ತಮಿಳುನಾಡಿನ ವಿಚಾರದಲ್ಲಿ ಕಾವೇರಿ ವಿಚಾರದಲ್ಲಿ ಏನಾಯಿತು, ಕೇಳಿದಾಗೆಲ್ಲ ಬಿಟ್ಬಿಡ್ತೀರಾ. ಅದಕ್ಕೆ ಸ್ಪಷ್ಟನೆ ಆದರೂ ಕೊಡಿ, ಇಲ್ಲ ಹೇಳಾದರೂ ಹೇಳಿ. ಫಸ್ಟು ಹಿಂಗೆ ಕೇಳ್ತಾ ಇದ್ದಾರೆ, ನಾವು ಬಿಡಬೇಕು ಅಂತ ಇದ್ದೀವಿ, ಏನಾದರೂ ಕೇಳಿ. ನಿಮ್ಮಷ್ಟಕ್ಕೆ ನೀವೇ ನಿರ್ಧಾರವನ್ನು ಮಾಡಿಬಿಟ್ರೆ ಬೇಸಿಗೆಯಲ್ಲಿ ಏನು ಮಾಡಬೇಕು? ಜನ ಬಾಯ್ ಬಡ್ಕೊಳ್ಬೇಕಾ? ನಮಗೆ ರೈತರಿಗೆ ಬೆಳೆಗಳಿಗೆ ನೀರು ಬೇಡವಾ?
ಏನು ಮಾಡ್ತೀರಾ? ಎಲ್ಲದಕ್ಕೂ ಸಮಜಾಯಿಸಿ ಕೊಡ್ತೀರಾ. ಯಾಕಂದ್ರೆ ನಿಮ್ಮದೇ ಸರ್ಕಾರ ಅಲ್ವಾ, ಅಕ್ಕಪಕ್ಕದಲ್ಲಿ ಅಡ್ಜಸ್ಟ್ಮೆಂಟ್ಗಳು ಬೇಕಲ್ಲ ಬ್ರದರ್ಸ್.